ನಮಸ್ತೆ ಎಲ್ಲರಿಗೂ. ಇವತ್ತು ಕೆಲಸದ ಅಪ್ಡೇಟು. ಭಾನುವಾರ ಮಾಡಿರೋ ವಿಡಿಯೋ ಇದು. ಡಬಲ್ ಪಿಟ್ಟಲ್ಲಿ ನೋಡಿ, ಇವಾಗ ಚೆನ್ನಾಗಿ ಅಳಿದೆ. ಮೊದಲು ಚಿಕ್ಕದಾಗಿ ಅಳ್ತಾ ಇದೆಯಲ್ಲ, ಇವಾಗ ನಾವು ಲಿಕ್ವಿಡ್ ಕೊಡ್ತಾ ಗಿಡಗಳು ಎಲ್ದಿ ಆದಮೇಲೆ ಹೂವುಗಳು ನಾರ್ಮಲ್ ಸೈಜ್ ಬಂತು. ಇಲ್ಲಿ ನಾನು ಪ್ರೂನ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಕಮ್ಮಿ ಆಗಿದೆ ಅಂತ. ನೆಕ್ಸ್ಟು ಇನ್ನೂ ಒಂದು 15 ದಿನಕ್ಕೆಲ್ಲ ಆ ಗಿಡಗಳು ಹೊಸ ಚಿಗುರಿಂದ ತುಂಬ್ಕೊಳ್ಳುತ್ತೆ. ಅವಾಗ ಇನ್ನೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ಉದ್ದ ಇರಲ್ಲ, ಇದು ಸ್ವಲ್ಪ ಬುಷಿಯಾಗಿ ಹೈಟ್ ಕಮ್ಮಿ ಇರುತ್ತೆ. ಇಲ್ಲಿ ನಾನೆಲ್ಲ ಮಾಡ್ಕೊಂಡು ಇನ್ನೂ ಅರಳಿರೋ ಮೊಗ್ಗುಗಳೆಲ್ಲ ಅರಳದೇ ಇರೋ ಮೊಗ್ಗುಗಳಿಗೆ ಕಟ್ಟೋಕ್ಕೆಲ್ಲ ಕಟ್ಬಿಟ್ಟು ಇವತ್ತಿಂದ ಯಾವ ಕೆಲಸ ಅಂತ ನೋಡಿಸ್ತೀನಿ, ಎಷ್ಟು ಕೆಲಸ ಆಯಿತು ಅಂತಲೂ ತೋರಿಸ್ತೀನಿ. ನಾನು ಈ ಥರ ಕ್ಲೀನ್ ಮಾಡ್ಕೊಂಡೆ. ಯಾವುದಾದ್ರು ಪಾಟ್ ಇದ್ರಿಗಿನ ದಾಸವಾಳದ ಕಟ್ಟಿಂಗ್ ಇಟ್ಟಿರೋದು ತುಂಬ ದೊಡ್ಡದಾಗಿದೆ ಗಿಡ ಅನಿಸಿದಾಗ, ಅದು ಹೂವು ಬಿಟ್ಟು ಗೊತ್ತಾದ ತಕ್ಷಣ ಅದನ್ನು ನಾನು ರಿಪೋರ್ಟ್ ಮಾಡ್ಕೊತಾ ಇದ್ದೀನಿ ಅಲ್ಲಿಂದ ಅಲ್ಲಿಗೆ. ಇಲ್ಲಿ ನಾನು ಪ್ರೂನ್ ಇದು ನೋಡಿ, ಇದು ತುಂಬ ಇರಲಿಲ್ಲ ನನ್ನ ಹತ್ರ. ಇದು ಇಲ್ಲ, ಹೂವು ಕಟಿಂಗಲ್ಲಿ ಇಲ್ಲ, ಅದರಿಂದ ಅದು ಹೂವನೂ ಜಾಸ್ತಿ ಇದೆ, ಅದು ಪ್ರೂನ್ ಮಾಡಲಿಲ್ಲ. ತುಂಬ ಹೈಟು ಇಲ್ಲ ಆ ಗಿಡ, ಅದರಿಂದ ನಾನು ಆ ಗಿಡ ಹಂಗೆ ಬಿಟ್ಟಿದ್ದೀನಿ. ನೀವು ಹೈಟ್ ಜಾಸ್ತಿ ಇಲ್ಲ ಅಂದಾಗ ಬೇಕಾದ್ರೆ ಕೊನೆಗೆ ಲೈಟಾಗಿ ಪ್ರೂನ್ ಮಾಡ್ಕೊಂಡು ಬಿಡ್ಬೋದು. ನಾನು ಇಲ್ಲಿ ಸ್ವಲ್ಪ ಉದ್ದುದ್ದ ಬೆಳೆದಿದ್ದಾವಂತ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿದ್ದೀನಿ. ಆಮೇಲೆ ತಿರ್ಗಾಡೋವಾಗ ಆ ಥರ ಬಗ್ಗಿರುತ್ತಲ್ಲ, ಅದೆಲ್ಲ ನಮಗೆ ತಗಲ್ಬಿಟ್ಟೆ ಸ್ವಲ್ಪ ಹಾಳಾಗುತ್ತೆ ಗಿಡ. ಆಮೇಲೆ ಇಲ್ಲಿ ಇದು ಇಲ್ಲಿರೋ ಗಿಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬುಟ್ಟಿ ಇದೆಯಲ್ಲ, ಅದು ಬ್ಲ್ಯಾಕು ಬುಟ್ಟಿ ಇದ್ದಾವಲ್ಲ ನೋಡಿ, ಇಲ್ಲಿ ನೋಡಿದ್ರೆ ನಿಮಗೆ ಪಾಟ್ಗಳು ಗೊತ್ತಾಗುತ್ತೆ ನೀಟಾಗಿರೋದು, ಆಮೇಲೆ ಪ್ರೂನ್ ಮಾಡಿರೋದು ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಹೋಗೋವಾಗ ನಾವು ಗಿಡನ ಕೈ ಸರಿಸ್ಕೊಂಡು ಹೋಗ್ಬೇಕಾಗಿತ್ತು ನೋಡಿ. ಇದೊಂದು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ಅದು ಎಲೆ ಚೇಂಜು, ಹೂವು ಯಾವುದು ಅಂತ ಗೊತ್ತಿಲ್ಲ. ಇದು ಅಷ್ಟೇ. ಅದಾದಮೇಲೆ ತಿರ್ಗಾ ಭಾನುವಾರ ಬೆಳಗ್ಗೆ ನಾವು ಕ್ಲೀನ್ ಮಾಡ್ಕೊಂಡಾದಮೇಲೆ ಸಾಯಂಕಾಲದ ಹೊತ್ತೇ ಜಾಸ್ತಿ ಲಿಕ್ವಿಡ್ ಕೊಡೋದು. ಅಷ್ಟೊತ್ತಿಗೆ ನಾನು ಇಲ್ಲಿ ಸ್ವಲ್ಪ ಓಡಾಡೋಕ್ಕೆ ಬರ್ದಂಗಿತ್ತು. ಅದೆಲ್ಲ ಸ್ವಲ್ಪ ಕೆಲಸ ಆದಮೇಲೆ ಅಲ್ಲಿ ಅವ್ರಿಗೇನೂ ಇಲ್ಲ ಅಂತ ಗೊತ್ತಾದಮೇಲೆ ಅಲ್ಲಿನೂ ನಾವೆಲ್ಲ ತೆಗೆದು ಕಸ ಕ್ಲೀನ್ ಮಾಡ್ಕೊಂಡು ಗುಡಿಸ್ಕೊಂಡು ಇಟ್ಕೊಂಡಿದ್ವಿ. ಯಾಕೆಂದರೆ ಅಲ್ಲಿ ಮಾವಿನ ಗಿಡ, ಚೇಪೆಕಾಯಿ ಗಿಡ ಎಲ್ಲ ಇದ್ದಾವೆ, ಅಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅಲ್ಲೂ ನಾನು ಕೂತ್ಕೊಂಡು ಕ್ಲೀನ್ ಮಾಡೋಂಗೆ ಮಾಡ್ಕೊಂಡಿದ್ದೀನಿ. ಈ ಥರ ಫಸ್ಟು ಒಂದಿನ ಮುಂಚೆ ಈ ಥರ ಮಾಡ್ಕೊಂಡು ನೆಕ್ಸ್ಟ್ ಡೇ ಆ ಥರ ಮಾಡ್ತಿದ್ದೀನಿ. ಆವತ್ತು ನೀರು ಬೆಳಗ್ಗೆ ಹಾಕಲಿಲ್ಲ ಭಾನುವಾರ ನಾವು, ಯಾಕೆಂದರೆ ಸಾಯಂಕಾಲ ಲಿಕ್ವಿಡ್ ಕೊಡಬೇಕಲ್ಲ. ಆಮೇಲೆ ಧೂಳು ಇರುತ್ತೆ ಅಲ್ಲೆಲ್ಲ, ಆ ಧೂಳಿಗೆಲ್ಲ ನೀರು ಸ್ಪ್ರೇ ಮಾಡ್ತಾಯಿದ್ದಾರೆ ನಮ್ಮ ಅಳಿಯ. ತಿರ್ಗಾ ಬೆಳಗ್ಗೆ ಸ್ವಲ್ಪ ಲೆವೆಲ್ ಇರುತ್ತೆ, ಇಲ್ಲಾಂದರೆ ಸಿಮೆಂಟ್ ಧೂಳು. ನಾವು ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾಯಿದ್ರು ಕಾಲೆಲ್ಲ ಒಡೆದೋಗುತ್ತೆ, ಆ ಥರ ಇದೆ. ನಾವು ಬಂದ ತಕ್ಷಣ ಗಾರ್ಡನ್ನಲ್ಲಿ ಬರೀ ಇಟ್ಟಿಗೆ ಆಮೇಲೆ ಬ್ಯಾಗ್ಗಳು ಅವೇ ಕಾಣಿಸ್ತಾ ಇದ್ದಾವೆ. ಆಮೇಲೆ ಈ ಸಾಲು ಸ್ವಲ್ಪ ಚಿಕ್ಕ ಬಿಟ್ಟಿದ್ನಲ್ಲ, ಅದ್ರ ಮುಂದೆ ಹೇಳಿದ್ನಲ್ಲ ಸಾವಂತಿಗೆ ಗಿಡ ಕ್ಲೀನ್ ಮಾಡೋವಾಗ ಅವನ್ನು ಈ ಕಡೆ ತರ್ತೀನಿ ಅಂತ. ಆಮೇಲೆ ಕಾಕಡ ಗಿಡ ಅವು ಎಲ್ಲ ಈ ಸೈಡ್ ಶಿಫ್ಟ್ ಮಾಡಿದೆ ನಾನು. 2 ಸಾಲು ಆಯ್ತು ಇಲ್ಲಿ. ಫಸ್ಟು ಸಿಂಗಲ್ ಸಾಲು ಆಗಿತ್ತಲ್ವ, ಇದು ಜಾಜಿ ಮಲ್ಲಿಗೆ ಅವೆಲ್ಲ, ಇದು 2ನೇ ಲೈನು ಇಟ್ಟಿದ್ದೀನಿ ನಾನು. ಆ ಕಡೆ ಸ್ವಲ್ಪ ನಾನು ಜಾಗ ಕಮ್ಮಿ ಇತ್ತು ಅಂದಾಗ ಆ ಕಡೆ ಇರೋ ಗಿಡಗಳೆಲ್ಲ ಇದಕ್ಕೆ ಹೊಂದ್ಕೊಳ್ಳೋಂಗೆ ಅವನ್ನು ತಂದಿಡ್ತೀನಿ. ಅಲ್ಲಿ ದಾಸವಾಳ ಸಾಮಂತಿಗೆ ಗಿಡ ಆ ಕಡೆ ಒಂದು 4-5 ಸೇರ್ಕೊಂಡಿದ್ದಾವೆ ಅನ್ನಲ್ಲ, ಅವನ್ನು ಕ್ಲೀನ್ ಮಾಡಿ ಈ ಸೈಡ್ ತಂದಿದ್ದೀವಿ. ಈ ಥರ ನಾವು ಕ್ಲೀನ್ ಮಾಡ್ಕೋಬೇಕು. ಬೇರೆ ಕಡೆ ಇಟ್ಟಿರೋ ಗಿಡಗಳು ಒಂದೇ ಥರದ್ದು ಒಂದೇ ಕಡೆ ಇಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ನಮಗೆ ಯಾವ್ಯಾವ ಗಿಡ ಎಲ್ಲಿದ್ದಾವೆ ಅಂತ ನೆನಪು ಇರುತ್ತೆ. ಅದರಿಂದ ಆ ಥರ ನಾನು ಕ್ಲೀನ್ ಮಾಡ್ಕೋವಾಗೆಲ್ಲ ಅದೇ ಥರ ಮಾಡ್ತೀನಿ. ಆವಾಗ ಜೋಡಿಸ್ಬೇಕಾದ್ರೆ ನಮಗೆ ಅಲ್ಲಿ ಅವ್ರಿಗೆ ಜಾಗ ಮಾಡಿಕೊಡ್ಬೇಕು ಅನ್ನೋ ಇದಕ್ಕೆ ನಾವು ಹೆಂಗೆ ಬೇಕಾದ್ರೂ ಹಂಗೆ ಇಟ್ಬಿಟ್ಟಿದ್ದೀವಲ್ಲ ನೋಡಿ. ಅದೆಲ್ಲ ಆಯಿತು. 2 ಸಾಲು ಜೋಡಿಸಾದ್ಮೇಲೆ ತಿರ್ಗಾ ಸಾಯಂಕಾಲ ಇದರಲ್ಲಿ ಇವತ್ತು ಹೊಸ್ದಾಗಿ ಏನು ಸೇರಿದೆ ಅಂದರೆ ಕಲ್ಲಂಗಡಿ ಹಣ್ಣು ಒಂದು ತಂದಿಟ್ಬಿಟ್ಟು ಇದಾಗ್ಬಿಟ್ಟಿತ್ತು. ಅದನ್ನು ನಾವು ಹಣ್ಣೆಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಅದ್ರ ಸಿಪ್ಪೆಯಿಂದ ಏನೇನು ಮಾಡ್ಬೋದು ಅಂತ ನೆಕ್ಸ್ಟ್ ನಾನು ವಿಡಿಯೋಗೊಳಗೆ ತೋರಿಸ್ತೀನಿ. ಯಾಕೆಂದರೆ ಬೇಸಿಗೆಗಾಲದಾಗ ನಮಗೆ ತಂಪು ಹೆಂಗೋ ಕಲ್ಲಂಗಡಿ ಹಣ್ಣು, ಗಿಡಗಳಿಗೂ ಅಷ್ಟೇ ತಂಪಿರುತ್ತೆ. ನೀವು ಯಾವ್ದಾದ್ರು ಹಣ್ಣು ಕೆಟ್ಟೋಗಿದೆ ಅದೇ ಕೆಲಸವಾಗಿ ಕೆಡಿಸ್ಬೇಕು ಅಂತೆಲ್ಲ, ಯಾವ್ದಾದ್ರು ಕೆಟ್ಟಿರೋ ಹಣ್ಣು ಮಾರೋರ ಹತ್ರ ಅಥವಾ ನಾವು ತಂದು ಯಾವಾಗಾದ್ರು ಮರೆತು ಹಣ್ಣೇನಾದ್ರು ಕೆಟ್ಟೋಗಿತ್ತು ಅಂದರೆ ಅದನ್ನೆಲ್ಲ ಈ ಥರ ಯೂಸ್ ಮಾಡ್ಬೋದು ನೋಡಿ. ಮಾಮೂಲಿ ಎಲ್ಲ ಸರಿನೂ ಮಾಡ್ದಂಗೆ ಫಿಲ್ಟ್ರ್ ಮಾಡ್ಕೊಳ್ಳೋದು. 1ಕ್ಕೆ 10ರಷ್ಟು ನೀರು ಬೆರೆಸೋದು. 1 ಜಗ್ಗು ಲಿಕ್ವಿಡ್ ಇದ್ದರೆ 10 ಜಗ್ಗು ನೀರು ಹಾಕ್ಬಿಟ್ಟು ಬೆರೆಸ್ಕೊಂಬಿಟ್ಟು ಈ ಥರ ಸಾಯಂಕಾಲದ ಹೊತ್ತು ಕೊಟ್ಬಿಟ್ರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ನೀವು ಬೇಸಿಗೆಗಾಲದಲ್ಲಿ ಮುಂದೆ ಜಾಸ್ತಿ ಆಗ್ತಾ ಬಿಸಿಲು 2 ಸರಿ ನೀರು ಕೊಡಬೇಕಾಗುತ್ತೆ. ಆವಾಗ 1 ಸರಿ ಲಿಕ್ವಿಡ್ ಕೊಟ್ಟರೆ ಒಳ್ಳೆಯದು. ಆಮೇಲೆ ಅದು ಹೂವು ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ.
ಅದು ಬೀಜದಿಂದ ಬಂದಿರೋ ಹೂವು. ಆ ಗಿಡ ಸತ್ತೇ ಹೋಯ್ತು ನನ್ನ ಹತ್ರ. ಒಂದು 2-3 ಗಿಡ ಹೋಯ್ತು ಅಂತ ಹೇಳಿದ್ನಲ್ಲ, ಅದು ಸತ್ತೋಗಿತ್ತು. ಇವಾಗ ಕಟಿಂಗ್ ಇಟ್ಟಿರೋದ್ರಲ್ಲಿ ಆ ಹೂವು ನೋಡ್ಬಿಟ್ಟು ನಂಗೆ ತುಂಬ ಖುಷಿಯಾಯಿತು. ಆಮೇಲೆ ಇಲ್ಲಿ ಬಕೆಟಲ್ಲಿ ದಾಸವಾಳ ವೈಟು ಪಿಂಕು ನಾಟಿ ಇದ್ವಲ್ಲ, ಆ ಬಕೆಟು ಮುಟ್ಟಿದ್ರೆ ಮುರಿದೋಗ್ತಾಯಿತ್ತು. ಅವ್ನು ಸಪ್ರೇಟ್ ಇಟ್ಟಿದ್ದೀನಿ. ಪಾಟು ತರಿಸ್ಬಿಟ್ಟು ಬೇರೆ ಏನು ಡಿಸ್ಟರ್ಬ್ ಮಾಡ್ದೆ ರೀಪಟ್ ಮಾಡೋಣ ಅಂದ್ಕೊಂಡು, ಅಕಸ್ಮಾತ್ ಅದು ರೀಪಟ್ ಮಾಡೋವಾಗ ಏನಾದ್ರು ವಿಡಿಯೋ ಮಾಡಿದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಯಾವ ರೀಪಟ್ ಮಾಡೋಕ್ಕೋಗಲ್ಲ, ಯಾಕೆಂದರೆ ಆ ಬಕೆಟ್ ಆ ಥರ ಆಗಿರೋದ್ರಿಂದ ಮಾಡಲೇಬೇಕಾಗುತ್ತೆ. ಇವಾಗಲೇ ಎತ್ತಿಡೋಕ್ಕಾಗ್ತಾಯಿಲ್ಲ ಅವನ್ನ. ಮೇಲೆ ಎತ್ತಿಡ್ಬೇಕಾದ್ರೆ ಗಿಡನೇ ಹೋಗ್ಬಿಡುತ್ತೆ ಅನ್ನೋ ಇದಕ್ಕೆ ಅವಕ್ಕೆ ಮಾತ್ರ ಪಾಟ್ ತರಿಸಿ ರಿಪಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಇವಾಗ. ಆಮೇಲೆ ಇಲ್ಲಿ ನೋಡಿ ಎಷ್ಟು ಬೆಳೆದ್ಬಿಟ್ಟಿದೆ ಅಂದರೆ, ಇಲ್ಲಿ ಸ್ವಲ್ಪ ಬಿಸಿಲೇ ಬೀಳಲ್ಲ. ಆಮೇಲೆ ಎಷ್ಟು ಪಾಟಿದೆ ಅಂತಲೂ ಗೊತ್ತಾಗಲ್ಲ, ಆ ಥರ ಬೆಳೆದಿದೆ. ಇವನ್ನೆಲ್ಲ ನಾನು ತಿರ್ಗಾ ಮಾರನೇ ದಿನ ಒಂದು ಲೈನ್ ಇದಾದ ತಕ್ಷಣ ನೆಕ್ಸ್ಟು ಸಾಲಲ್ಲಿ ನಾನು ಈ ಥರ ಮಾಡ್ಕೊತೀನಿ. ಆಮೇಲೆ ಕೋಲಿಯರ್ಸು ಅಷ್ಟೇ, ತುಂಬ ದೊಡ್ಡದಾಗಿ ಕಟಿಂಗ್ 2 ತಿಂಗಳಿಗೇ ಎಷ್ಟು ಜಾಸ್ತಿ ಬೆಳೆದಿದೆ. ಅವನ್ನು ಸ್ವಲ್ಪ ಪ್ರೂನ್ ಮಾಡ್ಕೋಬೇಕು. ನೋಡಿ ಇದನ್ನೆಲ್ಲ ನಾನು ನೆಕ್ಸ್ಟು ತೋರಿಸ್ತೀನಿ ಆ ಥರ ಇದ್ದಿದ್ದು ಯಾವ ಥರ ಆಯಿತು ಅಂತ. ನೋಡೋಕ್ಕೆ ಸ್ವಲ್ಪ ಗಿಡಗಳು ಕಮ್ಮಿ ಆದಂಗೆ ಅಂದ್ರೂ ಹುಳಗಳು ಇರೋಲ್ಲ ನಮಗೆ ಜಾಸ್ತಿ. ಇದು ಸೌಗಂಧಿಕ ಪುಷ್ಪ ಎಲ್ಲ ಕಟ್ ಮಾಡಿದ್ದೆ. ಹೊಸ ಸ್ಟೆಮ್ಮಿಂದ ಮತ್ತೆ ಹೂವು ಸ್ಟಾರ್ಟ್ ಆಗಿದೆ ಅದು. ಇಲ್ಲಿ ನಾನು ಬೆಟ್ಟತಾವ್ರೇನು ಚಿಕ್ಕದಾಗಿತ್ತಲ್ಲ, ಅದನ್ನು ರೀಪಾಟ್ ಮಾಡ್ಕೊಂಬಿಟ್ಟೆ ಮಾಡೋವಾಗ. ಆಮೇಲೆ ಸಾವಂತಿಗೆ ಗಿಡ ಆ ಸೈಡ್ ಇದ್ವಲ್ಲ, ಸುಮಾರು ನಾನು 4-5 ಅಂದ್ಕೊಂಡೆ, ಸುಮಾರು ಒಂದು 6-7 ಪಾಟೇ ಇತ್ತು ಆ ಸೈಡು. ಅವನ್ನೆಲ್ಲ ತಂದು ಮತ್ತೆ ಇಲ್ಲಿ ಮಲ್ಲಿಗೆ ಗಿಡದ ಮುಂದ್ಗಡೆ ಸಾಲು ಮಾಡಿದ್ದೀನಿ. ಈ ಥರ ನೋಡ್ಕೊಂಡು ಗಿಡಗಳು ನಮಗೆ ಬದಲಾಯಿಸ್ಕೊಂಡು ಮಾಡ್ಕೊಂಡು ಇರ್ತೀನಿ. ನೋಡಿ ಸಾವಂತಿಗೆ ಗಿಡಗಳಿಗೆ, ಆಮೇಲೆ ಮಿಕ್ಕಿರೋ ಸಾವಂತಿಗೆ ಗಿಡ ತಂದಿರೋ ವೇಸ್ಟೇ ಅಷ್ಟೊಂದಿದೆ ನಾವು ತೆಗೆದಿರೋದು. ಆ ಸೈಡ್ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಅದರಲ್ಲೇ ಇಷ್ಟೊಂದಿದೆ. 3, 4, 5, 6 ಪಾಟಿದೆ ಸಾವಂತಿಗೆದು. 6 ಪಾಟು ಕ್ಲೀನ್ ಮಾಡಿದ್ದೆ ನಾನು. ನೋಡಿ ಇದು ಇಲ್ಲೇವರೆಗೂ 6 ಅಲ್ಲ 7 ಇದೆ. 7 ಪಾಟು ಕ್ಲೀನ್ ಮಾಡಿದ್ದಕ್ಕೆ ಅಷ್ಟೊಂದು ವೇಸ್ಟ್ ಬಂತು ಕೆಳಗಡೆ. ಇವು ಮೊದಲು ಮಾಡಿದ್ದು ನೋಡ್ತಿದ್ದೀನಿ ನಿಮಗೆ. ಇವಾಗ ಮಾಡಿಬಿಟ್ಟು ಇಟ್ಟಿದ್ದೀನಿ ನೋಡಿ. ಇವಾಗ ಲಾಸ್ಟಲ್ಲಿ ನಾನು ಮಾಡೋದು ತೋರಿಸ್ತಾ ಇಲ್ಲ, ಮಾಡಾದ್ಮೇಲೆ ನಿಮಗೆ ತೋರಿಸ್ತಾ ಇರೋದು. ಇವಾಗ ಫಸ್ಟು ಹಂಗೆ ತೋರಿಸ್ದೆ, ಇವಾಗ ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಪಾಟ್ಗಾಗೋಷ್ಟು ಜಾಗ ಇದೆ, ಆದರೆ ಇಡಲ್ಲ, ಇಲ್ಲಿ ಏನೂ ಇಡಲ್ಲ. ಆಮೇಲೆ ಇನ್ನೊಂದು ನೋಡಿಸ್ತೀನಿ ನೋಡಿ. ಇದು ಸ್ಟ್ರಾಬೆರಿ ಜಾಮ, ಎಷ್ಟು ಚಿಕ್ಕ ಗಿಡ, ಪುಟ್ಟ ಗಿಡ ಅಂತ. ಇದರಲ್ಲಿ ಹೂವು ಬಿಟ್ಟಿತ್ತು. ಹೂವು ಸ್ವಲ್ಪ ಇದು ಚೇಪೆಕಾಯಿ ಕೆಪ್ಪೆ ಇರುತ್ತಲ್ವ, ಅದಕ್ಕೆ ಹೂವೂ ಅದೇ ಥರ ಇರುತ್ತೆ.